ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸ್ಲೀವು ಕೆಲವರಿಗೆ ಅರ್ಥ ಆಗಿರಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ಓನ್ಲಿ ಸ್ಲೀವ್ ಮಾತ್ರ ಕಟ್ಟಿಂಗ್ ಮಾಡಿ ತೋರಿಸ್ತಿದ್ದೀನಿ ಈ ವಿಡಿಯೋದಲ್ಲಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಇವ್ರದ್ದು ಅಳತೆ ಬಂದು 9.5 ಇಂಚು ಲೆಂತ್ ಕೇಳಿದ್ದಾರೆ. ಅದಕ್ಕೂ ಮೊದಲು ನೋಡಿ, 4 ಫೋಲ್ಡಿಂಗು ಲೈನಿಂಗ್ ಹಾಕ್ಕೊಂಡಿದ್ದೀನಿ. ಕೆಳಗಡೆ ಎಡ್ಜಸ್ಸು ಈಕ್ವಲ್ ಆಗಿರೋದಕ್ಕೋಸ್ಕರ ಒಂದು ಲೈನು ಡ್ರಾ ಮಾಡ್ಕೊಂಡಿದ್ದೀನಿ. ಮತ್ತು ಸ್ಟಿಚಸ್ಗೋಸ್ಕರ ಅರ್ಧ ಇಂಚಿಗೆ ಮೇಲಕ್ಕೆ ಒಂದು ಲೈನು ಡ್ರಾ ಮಾಡ್ಕೊಂಡಿದ್ದೀನಿ. ಈ ಅರ್ಧ ಇಂಚು ಮಾರ್ಕ್ ಹಾಕ್ಕೊಂಡಿರ್ತೀವಲ್ವ, ಅಲ್ಲಿಂದ ಮೇಲಕ್ಕೆ 9.5ಗೆ ಒಂದು ಮಾರ್ಕ್ ಹಾಕ್ಕೊಳ್ಳೋಣ. ಆಮೇಲೆ ಅರ್ಧ ಇಂಚು ಸ್ಟಿಚಿಂಗೋಸ್ಕರ ಒಂದು ಮಾರ್ಕ್ ಹಾಕ್ಕೊಂಡು ಈ ರೀತಿ ಒಂದು ಲೈನು ಹಾಕ್ಕೊಳ್ಳೋಣ. ಇಲ್ಲಿ ಕೆಳಗಡೆ ತೋಳು ಬಿಡ್ತು ಬಂದು 5.5 ಇಂಚು ಬೇಕು ಇವ್ರಿಗೆ. ಇವರು ಅಳತೆ ಬ್ಲೌಸ್ ತಗೊಂಡಿಲ್ಲ, ಬಾಡಿ ಮೆಜರ್ಮೆಂಟ್ ಕೊಟ್ಬಿಟ್ಟು ಹೋಗಿದ್ದಾರೆ. ಹಾಗಾಗಿ ನೋಡಿ, ಬಾಡಿ ಮೆಜರ್ಮೆಂಟ್ಗೆ ಮಾಡ್ತಿದ್ದೀನಿ. ಇಲ್ಲಿ 5.5ಗೆ ಒಂದು ಮಾರ್ಕ್ ಹಾಕಿದ್ದಾದಮೇಲೆ ಇಲ್ಲಿ ನೋಡಿ 3 ಇಂಚಸ್ಗೆ ಒಂದು ಮಾರ್ಕು, 3.5ಗೆ ಒಂದು ಮಾರ್ಕು, ಈ ರೀತಿ ಹಾಕ್ಕೊಂಡಿದ್ದಾದಮೇಲೆ ಈ ರೀತಿ ಶೇಪ್ ಕೊಡಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ, ತೋಳಿನ ಆಕಾರ ಇದು ಈ ರೀತಿ ಕೊಡಬೇಕಾಗುತ್ತೆ. ಇದು ಈ ರೀತಿ ಕೊಟ್ಟಿದ್ದಾದಮೇಲೆ ಇದು ಫ್ರಂಟ್ಗೋಸ್ಕರ ಇನ್ನೊಂದು ಮಾರ್ಕು ಈ ರೀತಿ ಮಾಡಬೇಕಾಗುತ್ತೆ. ಇದು ಇಲ್ಲಿ ಸಾಕಾಗೋದಿಲ್ಲ ಕ್ಲಾತು, ಹಾಗಾಗಿ ಪ್ಯಾಚ್ ಕೊಟ್ಕೊಳ್ಳೋಣ ನಾವು. ಫ್ರೆಂಡ್ಸ್, ಇವರು ಬಾಡಿ ಮೆಜರ್ಮೆಂಟ್ ಕೊಟ್ಟಿದ್ರು ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್, ಇಲ್ಲಿಂದ ನೋಡಿ ಇಲ್ಲಿಗೆ 8 ಇಂಚ್ ಬಂದರೆ ಸ್ಲೀವ್ ರೌಂಡು ಆಗುತ್ತೆ ಅವರಿಗೆ. 8 ಇಂಚಿಗೆ ಒಂದು ಮಾರ್ಕ್ ಹಾಕೋಣ. ನೋಡಿ, 8 ಇಂಚು ಇಲ್ಲಿಗೆ ಬರ್ತಿದೆ. ಇನ್ನು ಉಳಿದಿದ್ದು ಇಲ್ಲಿ 2.5 ಇಂಚ್ ಎಕ್ಸ್ಟ್ರಾ ಬರಬೇಕಲ್ಲ, ಇಲ್ಲಿ ಪ್ಯಾಚು ಕೊಟ್ಕೊಳ್ಳೋಣ ನಾವೀಗ. ನೋಡಿ, ಇಷ್ಟೇ ಸ್ಲೀವ್ ಮಾರ್ಕು. ಈಗ ಇದು ಕಟ್ ಮಾಡೋಣ. ಈಗ ಒಂದು ನ್ಯಾಚು ನೋಡಿ, ಇದು 2 ಲೇಯರ್ ತಗೊಂಡು ಈ ರೀತಿ ಶೇಪ್ ಕಟ್ ಮಾಡೋಣ. ಫ್ರಂಟ್ಗೆ ಒಂದು ನ್ಯಾಚ್ ಕೊಡೋಣ. ಇಲ್ಲಿ 8 ಇಂಚ್ಗೆ ಒಂದು ನ್ಯಾಚ್ ಕೊಡೋಣ. ಮತ್ತು ನೋಡಿ, ಇಲ್ಲಿ ಇದರಲ್ಲೇ ಪ್ಯಾಚು ಈ ರೀತಿ ಕೊಡೋಣ. ನೋಡಿ, ಇದಿಷ್ಟು ಸ್ಲೀವ್ ಕಟ್ಟಿಂಗು. ಅರ್ಥ ಆಗಿಲ್ಲ ಅಂದರೆ 2 ಸಲ ನೋಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ಎಲ್ಲ ಅರ್ಥ ಆಗಿಲ್ಲ ಅನ್ನೋದು ಕಮೆಂಟಲ್ಲಿ ತಿಳಿಸಿ. ಆಗಿದ್ದರೆ ಒಂದು ಲೈಕ್ ಕೊಡಿ ನಿಮ್ಗೆ ಅರ್ಥ ಆಗಿದ್ರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್ ಫ್ರೆಂಡ್ಸ್. ಜೈ ಶ್ರೀರಾಮ್.